ಡಿಜೆ ಆಪರೇಟರ್ ಎಲ್ಲ ಮಲ್ಕೊಂಡ್ರೆ ಆಗ್ಬೇಕು ಅವಾಗ. ಸದ್ಯ ಪ್ರಾರಂಭವಾಗಿದೆ. ಒಂದು ಬೋನಸ್ ಮುಖ್ಯರಾದ ತಂಡದ ಖಾತೆಯನ್ನು ಆರಂಭ ಮಾಡ್ತಾ ಇದ್ರೆ ಮಹಾಲಕ್ಷ್ಮಿ ನಡುವಂತಲ್ಲಿ ಒಂದರಲ್ಲಿ ಪಂದ್ಯ ಸಾಕಾದ ರೈಡ್ ಬಾಸಿ ಭಾರತೀಯವರ ದಾಳಿ. ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠ ಹೆತ್ತ ಭೂಪಗೌಡ ಯಾವಾಗ ಬೇಕಾದ್ರೂ ಪಂದ್ಯಾವಳಿಯನ್ನ ಎದುರಿಸುತ್ತ ಬಲ್ಲ. ಮಹಾಲಕ್ಷ್ಮಿ ಅಂತ ಹೆಸರಿದ್ದಾವೆ, ಆದ್ರೆ ಆ ಮಹಾಲಕ್ಷ್ಮಿ ಯಾರಿಗೆ ಒಲಿತಾಳೆ ಅಂತ ಕಾದಿರುವ ಸಮಯ ನಮ್ಮೊಂದಿಗೆ. 2-1ರಲ್ಲಿ ಪಂದ್ಯ ಸಾಗ್ತಾ ಇದೆ. ರೈಡ್ ಬಸ್ಸಿನ ಮಾರುತಿಯವರ ದಾಳಿ ಬೋನಸ್ ಸ್ಟಾಪ್ ಆಗಿರುವ ಸಂದರ್ಭ 5 ಮಧ್ಯ ರೋಜ್ ದಾಳಿ ನಡೀತಾ ಇದ್ದ. 2 ಇದಾದ ನಂತರ ಶಿವ ಕಬಡ್ಡಿ ಸೂಪರ್ ಸಾಕಷ್ಟು ಅನುಭವಿತ ಆಟಗಾರ ಕೂಡ ಸಾಕಷ್ಟು ಪಂದ್ಯಾವಳಿಯಲ್ಲಿ ಆಡಿದ್ದಾರೆ. ಶಿವ ನಿಮಿಷ ರವಿ ಮತ್ತೊಂದು ಅಂಕದ ಸಂಪಾದನೆಗೆ ಒಬ್ಬ ರಾಷ್ಟ್ರೀಯ ಆಟಗಾರ ಕೂಡ ಒಂದು ಅಂಕದ ಸಂಪಾದನೆಗೆ ತಮ್ಮ ತಂಡಕ್ಕೆ ಹಾಜರಾಗ್ತಾ ಇದ್ದಾರೆ. 3 ಡಿಗ್ರಿ ಕೆಜಿ ಭಾಗದಲ್ಲಿ ಮಿಂಚಿ ಓಪನ್ ಕಬಡ್ಡಿ ಪಂದ್ಯಾವಳಿಗೆ ಹೆಸರುವಾಸಿ ಆಗ್ತಾ ಇದ್ದಾರೆ. ತಮ್ಮ ತಂಡಕ್ಕೆ ಹಾಜರಾಗಿ ಮಧ್ಯೆ ಸಾಕ್ತಾ ಇದೆ. ಆಕಾಶ ಅವರ ಬೆಂಗಳೂರು ಬುಲ್ಸ್ ಮಾರುತಿ ಅವರಾದ ಮ್ಯಾಚ್ RCB ಇತ್ತೀಚಿನ ಬಸವೇಶ್ವರ ಸುರ್ಪಾಲೆ ಶಿವ ಕಬಡ್ಡಿ ಸುಟ್ಟಟ್ಟಿ ತಮಗಿದು ಅಂತಿಮ ಕರೆ. ತಾವು ಮೈದಾನ ಬರಬೇಕು. ಸೂಪರ್ ರೈಡ್ ಆಗ್ತಾ ಇದೆ. ಜೋರದಾರ ಚಪ್ಪಾಳೆ ಬರಲಿ ಆನ್ಸರ್. ಸಾಕಷ್ಟು ಉತ್ತಮವಾದ ತಂಡಗಳು. 1+2 ಟೋಟಲ್ 3 ಪಾಯಿಂಟ್ ಮಹಾಲಕ್ಷ್ಮಿ ನೀಡುತ್ತದೆ. ಜೈ ಹನುಮಾನ್ ಕಂಸಿ ಜರ್ಸಿ ನಂಬರ್ 7 ಉತ್ತಮವಾದ ದಾಳಿ. ಈ 6 ತಂಡದ ನಾಯಕರು ಬಂದು ರಿಪೋರ್ಟ್ ಮಾಡ್ಕೊಂಡ್ರಿ. ಮಹಾಲಕ್ಷ್ಮಿ 12-3 ಮಧ್ಯೆ ಪಂದ್ಯ ಸಾಕಾದ. ಇಲ್ಲಿ ಮತ್ತೊಮ್ಮೆ ಮಾರುತಿ ದಾಳಿ. ಪಾಪ ಬೇಕು ಕೂತಾಳು ಒಳ್ಳೆ ಪ್ರಯತ್ನದಲ್ಲಿ ತಗರು ಗುದ್ದಿದ ಸಾಕ್ತಾ. ಜರಾನು ಬಾಳ ಇಡ್ಬೇಡ. ದಾಳಿಗಾರ 5-13ರಲ್ಲಿ ಪಂದ್ಯ ಸಾಕ್ತದೆ. ಮತ್ತೊಮ್ಮೆ ಸಂತೋಷ್ ಅವರ ದಾಳಿ. ನೆಕ್ಲೈನ್ ಡಿಗ್ರಿ ಅಂತ ಹೆಸರುವಾಸಿಯಾಗಿರುವಂತ ಆಟಗಾರ, ಯಾವಾಗ ಬೇಕಾದ್ರೂ ಜಂಪ್ ಮಾಡುವಂತ ಆಟಗಾರ ಕೂಡ. 5 ಮಧ್ಯ ಪಂದ್ಯ ದಾಳಿ ನಡೆಬಿಡ್ತಾ ಇದೆ. ಸರಿಯಾದ ಸಮಯಕ್ಕೆ ಮತ್ತೊಂದು 14-5 ಮಧ್ಯೆ ಪಂದ್ಯ ಸಾಕ್ತಾ ಇದೆ. ನಿಡುಗುದಿ ತಂಡದ ಪರವಾಗಿ ಬ್ಯಾಕಿಂಗ್ ಬರ್ತಾ ಇದ್ರ ಡಿಫೆನ್ಸ್ ಅನ್ನ ಎದುರಿಸಿದಂತ ಭೂಪ ಕೂಡ ಬೋನಸ್ ಕೂಡ ಆನ್ ಆಗಿದೆ. ವಾಪಸ್ ಪಡ್ತಾ ಇದ್ದಾರೆ. ಇಲ್ಲಿ ಮತ್ತೊಬ್ಬ ಆಕಾಶ್ ಕ್ಲೋಸರ್ ಮಾಡ್ಕೊಂಡ್ ಬಂದಿದ್ದಾರೆ. ಕ್ಲೋಸರ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮಂಜು ಅವರು ಅಂಕದಿಂದ ಆಚೆ ಹೋಗ್ತಾ ಇದ್ದಾರೆ. ಬೇಡವಾದ ಮನಸ್ಸಿಗೆ ಕೈ ಆಗ್ತಾ ಇದ್ದಾರೆ. ಇಲ್ಲಿ ಡಿಗ್ರಿ ಥರ್ಡ್ ಇದೆ.
ಥರ್ಡ್ Third. ಅಂಕ ಪಡೆಯಲೇಬೇಕಾದ ಒತ್ತಡ, ಅಂಕ ಪಡಿ, ಇಲ್ಲಾಂದ್ರೆ ಅಂಕಣದ ಆಚೆಗೆ ನಡೆ. ಅದು ಮೂರ ಯಾಕ ಸಮಯ ಕೂಡ ತಂದು ಮಾಡ್ತಾ ಇದೆ. ಜೋತೆ ಮಾಡಿಡು ಬಸವೇಶ್ವರ ಸುರ್ಪಾಲಿ ಶಿವ ಕಬಡ್ಡಿ ಬರಬೇಕು. ತಮಗೆ ಇದು ಅಂತಿಮ ಕೆಲಸ. 7-14 ಮಧ್ಯ ಪಂದ್ಯ. 7 ಯಾರಿಗೆ ಗೋಳು ಯಾರಿಗೆ ಕಾದಾಡೋ ಸಮಯ. 7 ಅಂಕದ ಅಂತರ ಕೈಕೊಳ್ತಾದ ಬಾಲಕ ಹಿಡಿದುಬಿಟ್ಟಿದ್ದ ಸಂಕ್ರಮದ ಮಾರುತಿ 14-9 ಮಧ್ಯ ಪಂದ್ಯ ಕರ್ನಾಟಕ ಸಾಧ್ಯತೆ ಕಾಣಿಸ್ತಾ ಇದೆ. ಕಮಿಟಿ ಅವರು ಕಂಟೈನರ್ ನೀರು ದಯವಿಟ್ಟು ಕಾದರ್ಬಾಡಿ ವೀಕ್ಷಕರಿಗೆ ಬೋನಸ್ ಮಾಡುವ ಪ್ರಯತ್ನ. ಹಬ್ಬ ನಡೆದ ಅಂತಿಮತೆಯ ರಾಜ್ಯ ಮಟ್ಟದ ತ್ರಿಪುರ ಇರುವಂತ ಶ್ರೀ ಸರ್ ಒಂದು ಕಡೆ ಆದ್ರೆ, ಒಂದು ಕಡೆ ಶಾಡೂರ್ ಸರ್, ಒಂದು ಕಡೆ ಕಾಸಿ ಸರ್ ಅವರ ಬೋನಸ್ ವಾಪಸ್ ಆಗಿದೆ. ಸಿಕ್ಕರೆ 2 ಘೋಷಣೆ ಆಗುತ್ತೆ. ಒಂದು ಕಡೆ ಮಾರುತಿ, ಒಂದು ಕಡೆ ಅಭಿಷೇಕ್ ಅವರ ದಾಳಿ ಭಾಗದಲ್ಲಿ ಆಕಾಶ ದಾಳಿ ನಡೀತಾ ಇದೆ. ಎಲ್ಲಿ ವಿಷಯ ಕಾಣ್ತಾ ಇದೆ ಏನಾಗಬಹುದು ಅಂತ. ಬಸವೇಶ್ವರ ಸುರ್ಪಾಲಿ ಶಿವ ಕಬಡ್ಡಿ ಚಿದ್ದಾಜಿದ್ದಿನ ಪಂದ್ಯವನ್ನು ಆಡ್ತಾ ಇದ್ದಾರೆ. ತೊಗರಿವಂತ ಕಬಡ್ಡಿ ಪಂದ್ಯ ಆರಂಭಗೊಳ್ತಾ ಇದೆ. ಮತ್ತೊಮ್ಮೆ ಡಿಂಗ್ರಿ 14-16 ಮಂದಿ ಪಂದ್ಯ ಸಾಗ್ತಾ ಇದೆ. ಕೇವಲ 3 ಅಂಕಗಳ ಅಂತರ ಮಾತ್ರ ಮಹಾಲಕ್ಷ್ಮಿ ನಡೆಯುತ್ತೆ. ಅದ್ರ ಜೊತೆಗೆ ಮಧ್ಯಂತರ ಅವಧಿ ವಿರಾಮವಾಗ್ತಾ ಇದೆ. ಮಧ್ಯಂತರ ಸ್ಕೋರ್ ಇವರ 14-17 ಮಂದಿ ಪಂದ್ಯ ಸಾಗ್ತಾ ಇದೆ ಅಂಕಗಳ ಭಾಗದಲ್ಲಿ. ಅದ್ರ ಜೊತೆಗೆ ಮುಂದಿನ ಪಂದ್ಯಕ್ಕೆ ಕರೆಕೊಡ್ತಾ ಇದ್ವಿ. ಬಸವೇಶ್ವರ ಸುರ್ಪಾಲಿ ವಿರುದ್ಧ ಶಿವ ಸುತ್ತಡಿ ನಡೆದವರು. ಸುರ್ಪಾಲಿ ವಿರುದ್ಧ ವಿಜಯಾರ್ಜದ ನಂತರ ಪಂದ್ಯ ಆರಂಭಗೊಳ್ತಾ ಇದೆ. ಆರಂಭದಲ್ಲಿ ಮತ್ತೊಮ್ಮೆ ಮಾರುತಿಯವರ ದಾಳಿ ಆರಂಭಗೊಳ್ತಾ ಇದೆ. 14-17 ಮಧ್ಯ ಪಂದ್ಯ ಸಾಂಕ್ರಬದ್ಧ ಕಬಡ್ಡಿ ಪಂದ್ಯಾಟ. ಕೊನೆಯ ಘಟ್ಟದಲ್ಲಿ ಕಾದರವಾಡ ಶಿವನಿಗೆ ವಿಜಯದ ಬಾಲ ಯಾರಿಗೆ ಅಂತ. ಸೋತರು ಕೂಡ ಒಳಗಡೆ, ಗೆದ್ರು ಕೂಡ ಒಳಗಡೆ. ಯಾಕಂದ್ರೆ ಲೀಗ್ ಹಂತದ ಪಂದ್ಯ ಆರಂಭದ 17-14 ಮಧ್ಯ ಪಂದ್ಯ ಸಾಂಕ್ರಬದ್ಧ ಕಬಡ್ಡಿ ಪಂದ್ಯಾಟ. ಮಹಾಲಕ್ಷ್ಮಿ 14 ಅಂಕಗಳ ಸಂಪಾದನೆ ಆದ್ರೆ ಮಹಾಲಕ್ಷ್ಮಿ 18 ಅಂಕಗಳ ಸಂಪಾದನೆ ಆಗ್ತಾ ಇದೆ. 4 ಅಂಕಗಳ ಆಕಾಶ ಪ್ರಧಾನಿ ಬೆಳಗಾವಿ ಜಿಲ್ಲೆ ಶ್ರೀ ಮಾಜಿ ಉಪಮುಖ್ಯಮಂತ್ರಿಗಳು ಲಕ್ಷ್ಮಣ ಸಂಗಪ್ಪ ಸೌದಿ ಅವರ ಒಂದು ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಅಂತಿಮ ನಿರ್ಣಯ. ಸುಣ್ಣಾಕ್ರಿ ದಯವಿಟ್ಟು ದುರ್ನಾಕ್ರಿ ಬಾಕಾಯಿ ಮತ್ತು ಕ್ರಾಸ್ತಾನೆ 2 ಕೂಡ ಸುಣ್ಣಾಕ್ರಿ ಕೂಡ ಸಂಪಟಗಳ ಆಡುವ ಬಾರು ಜನ ದಾಳಿ ಕಾಣಿಸ್ಕೊಳ್ತಾ ಕಾದರಬಳ್ಳಿ ಕ್ಷೇತ್ರಕ್ಕೆ 22-15 ಮಧ್ಯ ಪಂದ್ಯ ಸಾಕ್ತಕ್ಕಂಥ ಕಬಡ್ಡಿ ಪಂದ್ಯಾಟ. ಕಾದರಬಳ್ಳಿ ಕ್ಷೇತ್ರಕ್ಕೆ ಏನಾಗಿರ್ಬೋದು ಅಂತ ಒಳ್ಳೆ ಪ್ರಯತ್ನ ಪಡ್ತಾ ಇದೆ. ಅತಿಶಯ ಸಂಪಾದನೆ ನನಗೆ ಆದ್ರೆ ಆಗ್ತಾ ಇದ್ದಾರೆ. Yes, that is out. Point goes to Nidhunde. ಆಕಾಶ ಪ್ರಧಾನ್
ನಾನು ಹಾಸ್ಟೆಲ್ ಬಿಟ್ಟು ಬರೋದು. ಯಾವುದೇ ದಿನಾಂಕದ ಪಾದಗಳನ್ನು ವಾಪಸ್ ಪಡಿತಾ ಇದ್ದಾರೆ. हॅलो चालू असलेला सामना अतिशय उत्कृष्ट पंच सुद्धा पण हे टीमच्या लास्ट 5 मिनिट्स चला पुढल्या लवकरात लवकर खेळायचं. जुम हाकणं ಈ ಪಂದ್ಯ ಕೊನೆ ಸಾಗದೆ ಆದಷ್ಟು ಬೇಗ ಹೋಗ ಬರಬೇಕು. ಏಸ್ ಡಿಗ್ರಿ ಅವರ ದಾಳಿ ಸಂತೋಷ वेगದ ದಾಳಿಗಾರ मूर्ती लहान कीर्तिमान असलेला हा चढाईपट्टू 1 नंबर दर्शीचा अतिशय उत्कृष्ट असा रेड आणि डिफेन्स सुद्धा त्याचा 10 नंबर दर्शीचा खेळाडू रेड मारतोय. पॉइंट आला चपळ चित्ताला ಹಲೋ This is last and final call. ಬಸವೇಶ್ವರ ಸುರ್ಪಾಲಿ ಶಿವ ಕಬಡ್ಡಿ ಸುತ್ತಂತಿ ತಾವು ಮೈದಾನ ಬರಬೇಕು. ಅದಾದ ನಂತರ ಜೈ ಹನುಮಾನ್ ಸೀನಾಳ್ ಸಿದ್ದೇಶ್ವರ ಐನಾಪುರ್, ಜೈ ಹನುಮಾನ್ ಸೀನಾಳ್ ಸಿದ್ದೇಶ್ವರ ಐನಾಪುರ್ ತಾವು ಕೂಡ ರೆಡಿ ಇರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಬಸವೇಶ್ವರ ಸುರ್ಪಾಲಿ ಶಿವ ಕಬಡ್ಡಿ ಸುತ್ತಂತಿ ತಾವು ಮೈದಾನ ಬರಬೇಕು. ಸುರ್ಪಾಲಿ ಶಿವ ಕಬಡ್ಡಿ ಸುತ್ತಂತಿ ತಾವು ಮೈದಾನಕ್ಕೆ ಬರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಜೈ ಹನುಮಾನ್ ಸೀನಾಳ್ ಸಿದ್ದೇಶ್ವರ ಐನಾಪುರ್. कोणी मोठे विशाल लास्ट 3 मिनिट्स गो असे बच्चा 3 प्ले एस राइडिंग आउट पॉइंट गोस टू स्टाडी स्टार ಕಾದರ ಬಳಿ ವೀಕ್ಷಕರಿಗೆ ಪಂದ್ಯ ಏನಾಗಿರಬಹುದು ಅಂತ ಆದ್ರೂ ಕೂಡ ಉತ್ತರ ಹೊರತಾ ಇದೆ. ಸಿಗುವವರಿಂದ ಅದ್ಭುತವಾದ ಆಟಗಾರ ಕೂಡ ಅವನೇನು ಮಾಡೋದನ್ನ ಬಿಡು ಅಂದ್ಕೊಂಡೆ ಅವು ಎಲ್ಲ ಮಾಡೇ ಹೋಗ್ಬೇಕು. ಇವೆಲ್ಲ ಲೀಗ್ ಹಂತದ ಪಂದ್ಯಗಳು. ಗಮನದಲ್ಲಿ ಇರಬೇಕಾಗಿತ್ತು. ಸ್ವಲ್ಪ ಕೊನೆ ಒಂದು ನಿಮಿಷ ಅಲ್ಲಿ ಇನ್ನೂ ವಿಜಿಲ್ ಆಗಿರ್ತಿಲ್ಲ. ಅದು ಸ್ಟ್ರಗಲ್ ಇತ್ತು. ಅದನ್ನ ಓವರ್ ಕಾನ್ಫಿಡೆನ್ಸ್ ತಗೊಂಡು 5-1 ಸಂಪಾದನೆ ಆಯಿತು. ಇಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ ಸಾಗರ ವಿರುದ್ಧ. ಬೋನಸ್ ಪ್ಲಸ್ 1 ಪಾಯಿಂಟ್ ಗೋಸ್ ಟು ಬಾಲಶ್ರೀ ಡಾಕ್ಟರ್ ಡಿಂಗ್ರಿ. ಹಾಗಾದ್ರೆ ಒಂದು ಪಂದ್ಯಾವಳಿ ತೀರ್ಪಾಗಿರುವಂತಹ ನಮ್ಮ ಸುರೇಶ್ ಕಾಸಿಮ ಸರ್, ಹಾಗಾದ್ರೆ ನಮ್ಮ ಶಾಡು ಸರ್.